ಹೇಳಿದ್ರೆ ವೀಲ್ ಅಲೈನ್ಮೆಂಟ್ ಮಾಡ್ಬೇಕು. ಶಾಸಕರ ಒತ್ತಾಯ ಮೇರೆಗೆ ಅವ್ರನ್ನ ನಿದ್ದೆ ಮಾಡಕ್ಕೆ ಸಮೇತ ಬಿಟ್ಟಿದ್ದಿಲ್ಲ ಸರ್. ನಾನು ನಿಮ್ಮಲ್ಲಿ ಒಂದು ಕ್ಷಮೆ ಕೇಳ್ತಾ ಇದ್ದೀನಿ. ನಿಮ್ಮನಿಗೆ ನಾನು ನನಗೋಸ್ಕರ ಅಂತ ಅಲ್ಲ, ನನ್ನ ಅಂಗವಿಕಲರಿಗೋಸ್ಕರ ಈ ಗಾಡಿ ಕಾಲಾಗ ನೀವು ಸ್ವಲ್ಪ ಬಹಳ ಇದು ಗಂಭೀರತೆಯಿಂದ ತೆಗೆದುಕೊಂಡಿದ್ವಿ. ದಯಮಾಡಿ ಇವತ್ತು ನನ್ನ ತಾಲೂಕಿನ ಅಂಗವಿಕಲರಿಗೆ ನೀವು ಹೆಚ್ಚಿನ ಮಟ್ಟದಲ್ಲಿ ಸೇವೆ ಸಲ್ಲಿಸಿರತಕ್ಕಂಥದ್ದಕ್ಕೆ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಇಲ್ಲಿ ಹಡಗಲಿ ಬರೋದಕ್ಕೆ ಆಯ್ಕೆಯನ್ನ ಚೆಕ್ ಮಾಡ್ತಿದ್ರು, ಅದನ್ನ ಬೇರೆ ಕೊಡ್ತಿದ್ರು. ನಿಮ್ಮ ಅನುಗ್ರಹದೊಂದಿಗೆ ಅಲ್ಲಿ ಏನು ಆಯ್ಕೆ ಆಗ್ಯಾವ ಅವ್ರಿಗೆ ಗಾಡಿ ಕೊಡ್ತಾರೆ. ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐಜಿನಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ CDPO ಇಲಾಖೆಯಲ್ಲಿ ಶಾಸಕರಾದಂತಹ ಇಲಾಖೆಯ ಕಚೇರಿಯ ಮುಂಭಾಗದಲ್ಲಿ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಅಂಗವಿಕಲರು ವಿಕಲಚೇತನರಿಗೆ ಮಂಜೂರಾದಂತಹ ಸ್ವಯಂ ಯೋಜನೆಯಲ್ಲಿ ಮಂಜೂರಾದಂತಹ 37 ತ್ರಿಚಕ್ರ ವಾಹನವನ್ನು ವಿತರಣೆ ಮಾಡಿದರು. ಕೃಷ್ಣಾ ನಾಯ್ಕರು ಮಾತನಾಡುವುದರ ಮೂಲಕ ಏನು ಈ ಅಂಗವಿಕಲರು ಹೆತ್ತಂಥ ತಂದೆ ತಾಯಿಗಳಿಗೆ ಕುಟುಂಬಕ್ಕೆ ಭಾರವಾಗಬಾರದು ಎನ್ನುವಂತಹ ಒಂದು ಕಾರಣದಿಂದಾಗಿ ಸರ್ಕಾರ ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅವುಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ಕಿವಿ ಮಾತನ್ನು ಕೂಡ ಅಂಗವಿಕಲರಿಗೆ ಹೇಳಿದರು. ಅಲ್ಲದೆ ಈ ಒಂದು ಅಂಗವಿಕಲರಿಗೆ ಸಿಗುವಂತಹ ಸೌಲಭ್ಯಗಳಲ್ಲಿ ಕಮಿಷನ್ ತಿನ್ನುವಂತಹ ಮಧ್ಯವರ್ತಿಗಳ ಹಾವಳಿ ಇತ್ತು. ಆ ಹಾವಳಿಯಿಂದ ತಪ್ಪಿಸಬೇಕು ಎನ್ನುವಂತಹ ಒಂದು ಸದುದ್ದೇಶದಿಂದ ಯಾರಿಗೂ ಕೂಡ ನೀವು ಮಧ್ಯವರ್ತಿಗಳಿಗೆ ದುಡ್ಡನ್ನು ಕೊಡಬೇಡಿ ಎನ್ನುವಂತಹ ಅವರಿಗೆ ಕಿವಿ ಮಾತನ್ನು ಹೇಳುವುದರ ಮೂಲಕ ಇವತ್ತು 36 ತ್ರಿಚಕ್ರ ವಾಹನವನ್ನು ಅಂಗವಿಕಲರಿಗಾಗಿ ನೀಡ್ತಾ ಇರುವಂತಹದ್ದು ಅತ್ಯಂತ ಹೆಮ್ಮೆ ವಿಷಯ ನನಗೆ ಅಂತ ಹೇಳುವುದರ ಮೂಲಕ ಅಂಗವಿಕಲರನ್ನು ವಿಕಲಚೇತನರನ್ನು ದೇವರಿಗೆ ಹೋಲಿಸಿದರು, ದೇವರ ಮಕ್ಕಳಿಗೆ ಹೋಲಿಸಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಉಮೇಶ್ರವರು, CDPO ರಾಮನಗೌಡರವರು, ಮೇಲ್ವಿಚಾರಕಿ ಹನುಮಕ್ಕ, ಅಂಗವಿಕಲರ ಸಂಘದ ಅಧ್ಯಕ್ಷರಾದಂತಹ ತಳಕಲ್ ಚಂದ್ರಪ್ಪ, ಉಪಾಧ್ಯಕ್ಷ ನಿಂಗಪ್ಪ, MRW ಮಂಜುನಾಥ, BJP ಮಂಡಲ ಅಧ್ಯಕ್ಷರಾದಂತಹ ಅಣ್ಣಿ ಶಶಿಧರ್, ಯುವ ಮೋರ್ಚಾ ಅಧ್ಯಕ್ಷರಾದಂತಹ ದೊಡ್ಡಮನಿ ಪುನೀತ್, ನಂದಿಹಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂತಹ BB ಶಿವಾನಂದ್, ಜೆ ಪರಶುರಾಮ್ ಸೇರಿದಂತೆ ಅನೇಕರು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅತ್ಯಂತ ಹೆಮ್ಮೆ ಅನ್ನಿಸ್ತಾ ಇದೆ ನನಗೆ ಎನ್ನುವಂತಹ ಮಾತನ್ನು ಹೇಳಿದರು ಕೃಷ್ಣಾ ನಾಯ್ಕರವರು. ಒಟ್ಟು ನನ್ನ ಅವಧಿಯಲ್ಲಿ ಹೂವಿನಡಗಲಿ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಅಂಗವಿಕಲರಿಗೂ ಕೂಡ ತ್ರಿಚಕ್ರ ವಾಹನ ಇಲ್ಲ ಎನ್ನುವಂತಹದ್ದು ಮಾಹಿತಿ ಸಿಗಬಾರದು. ಆ ರೀತಿಯಲ್ಲಿ ನಾನು ಎಲ್ಲರಿಗೂ ಕೂಡ ತ್ರಿಚಕ್ರ ವಾಹನವನ್ನು ಕಲ್ಪಿಸ್ತೀನಿ ಎನ್ನುವಂತಹ ಭರವಸೆಯನ್ನು ಕೂಡ ನೀಡಿದರು. ಅಲ್ಲದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಪುರಸಭೆ ವ್ಯಾಪ್ತಿಯಲ್ಲಿ ಅವರಿಗೆ ವಿಶೇಷ ಪ್ರಕರಣದಲ್ಲಿ ನಿವೇಶನಗಳನ್ನು ನೀಡುವಂತಹ ಒಂದು ಯೋಜನೆಯು ಕೂಡ ಇದೆ ಎನ್ನುವಂತಹದ್ದನ್ನು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ಹೇಳಿದರು. ಅಲ್ಲದೆ ಈಗಾಗಲೇ ತಮ್ಮ ಅನುದಾನದಲ್ಲಿ 30 ಲಕ್ಷ ರೂಪಾಯಿಗಳನ್ನು ಅಂಗವಿಕಲರ ಅಭಿವೃದ್ಧಿಗಾಗಿ ಮೀಸಲಿರಿಸಲಾಗಿದೆ. ಅಂಗವಿಕಲರ ಸಂಘದೊಂದಿಗೆ, ವಿಕಲಚೇತನರ ಸಂಘದೊಂದಿಗೆ, ವಿಕಲಚೇತನರೊಂದಿಗೆ ಚರ್ಚೆಯನ್ನು ಮಾಡುವುದರ ಮೂಲಕ 30 ಲಕ್ಷ ರೂಪಾಯಿ ಅನುದಾನವನ್ನು ಯಾವ ಕಾರಣಕ್ಕಾಗಿ ಬಳಸಿಕೊಳ್ಬೇಕು ಎನ್ನುವಂತಹದ್ದನ್ನು ಕೂಡ ಚರ್ಚೆ ಮಾಡಿ ಅದನ್ನು ಸದುಪಯೋಗಪಡಿಸಿಕೊಳ್ತೀವಿ ಎನ್ನುವಂತಹ ಮಾತನ್ನು ಕೂಡ ಹೇಳಿದರು ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು. ಅತ್ಯಂತ ಖುಷಿಯಾಗಿದೆ ನನಗೆ, ಹರ್ಷ ಆಗಿದೆ ನನಗೆ. ನಿಮ್ಮೊಂದಿಗೆ ಬಹುವರ್ಷಗಳ ನಂಟು ನಂದು. 2016ರಿಂದ ನಿಮ್ಮೊಂದಿಗಿನ ಸ್ನೇಹ, ಪ್ರೀತಿ, ವಿಶ್ವಾಸ ಹೀಗೆ ಮುಂದುವರೆದಿದೆ. ನಿಮ್ಮನ್ನು ಕಂಡರೆ ನನಗೆ ಬಹಳ ಪ್ರೀತಿ, ಹೆಮ್ಮೆ ಎನ್ನುವಂತಹ ಮಾತನ್ನು ಹೇಳಿದರು. ಬನ್ನಿ ಕೇಳೋಣ ಶಾಸಕರಾದಂತಹ ಕೃಷ್ಣಾ ನಾಯ್ಕರವರು ತ್ರಿಚಕ್ರ ವಾಹನವನ್ನು ನೀಡುವುದರ ಮೂಲಕ ಅದರ ಒಂದು ಕೀಯನ್ನು ಆ
ಫಲಾನುಭವಿಗಳಿಗೆ ಹಸ್ತಾಂತರಿಸುವುದರ ಮೂಲಕ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ಅವರಿಗೆ ಯಾರು ಮಾಡ್ತಿದ್ರು ನನಗೆ ಗೊತ್ತಿಲ್ಲ, ಕುಶಲಾತಿ ಮಾಡ್ತಾರೆ ಅನ್ನೋದು ನನ್ನ ಗಮನದಲ್ಲಿ ಬಂತು. ಇವತ್ತು ನನ್ನ ವಿಕಲಚೇತರ ಬಂಧುಗಳು ಇವತ್ತು ಸಾಮಾನ್ಯ ಜನರದ್ದು ಏನು ಜೀವನ ಇದೆ, ದೇವರನ್ನು ವಿಶೇಷವಾಗಿ ಅವ್ರಿಗೆ ದೇವ್ರ ಮಕ್ಕಳಂದ್ರೂ ಕೂಡ ನಾವು ತಪ್ಪಾಗಲಾರದು. ಈ ಥರ ನಮ್ಮ ಸಮಾಜಕ್ಕೆ ನಾವು ಯಾವುದೇ ಕಾರಣಕ್ಕೂ ನಾವು ಸಾಮಾನ್ಯ ಮನುಷ್ಯರಿಗೆ ನಾವು ಯಾವುದೇ ಕಾರಣಕ್ಕೂ ಕಡಿಮೆ ಅಲ್ಲ ಅಂತೇಳಿ ಇವತ್ತು ಮುಂದೆ ಬಂದು ನಿಂತ್ಕೊಂಡು ಅವ್ರದ್ದೇ ಆದ ಒಂದು ಸಮಾಜ ಸೇವೆಯನ್ನು ಮಾಡ್ತಾ ತಂದೆ ತಾಯಿಗಳು ಕೂಡ ಯಾವುದೇ ರೀತಿಯ ಹೊರೆ ಆಗಲಾರ್ದು ಅವತ್ತು ಇವರು ಜೀವನ ಮಾಡ್ತಿದ್ದಾರೆ ಅಂದಮೇಲೆ ಅವರಿಗೆ ಈ 10-20 ಸಾವಿರ ಯಾವುದೇ ರೀತಿಯ ಈ ಮಧ್ಯವರ್ತಿಗಳ ಹಾವಳಿಯಿಂದ ಅವರಿಗೆ ಅನಾನುಕೂಲ ಆಗಬಾರ್ದಂತೇಳಿ ಲಿಸ್ಟ್ ನಾನು ಫೈನಲ್ ಮಾಡ್ತಾನೆ ನಾನು ನೇರವಾಗಿ ಫೋನ್ ಮಾಡ್ತಿದ್ದೀನಿ. ನಮ್ಮ ಫೋನ್ ಏನೇನು ಮಾಡಿದ್ದೀನಿ, ನಾನು ಆಯ್ಕೆ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೆ ಯಾರು ಒಂದು ರೂಪಾಯಿ ಕೇಳಿದ್ರು ಕೂಡ ದಯಮಾಡಿ ಯಾರು ಕೊಡಬಾರ್ದು, ನಮಗೆ ಫ್ರೀ ಆಗಿನೇ ನಾನೇ ಬಂದು ನಿಮ್ಮ ಗಾಡಿಗಳು ಹಂಚಿಕೆ ಮಾಡ್ತೀನಿ ಅಂತೇಳಿ ನಾನು ಮೊದಲಾಗಿ ಹೇಳಿದೆ. ಅದೇ ರೀತಿ ಆಮೇಲೆ ಮತ್ತೆ ಇನ್ನೂ ಎಷ್ಟು ಜನ ಉಳ್ಕೊಂಡಿದ್ದಾರೆ. ತಮ್ಮದು ಆಯ್ಕೆ ಮಾಡಿದ್ಮೇಲೆ ಮತ್ತೆ ಭಾಳ ಜನ ಬಂದರು ನನ್ನ ಹತ್ರ. ಸೊ ನಾನು ಹೇಳಿದೆ, ಬೇರೆ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಏನಿದೆ, ಸಿದ್ದೇಶ್ವರಿಗೆ ನಾನು ನೇರವಾಗಿ ಮಾತಾಡಿ, ಅವರು ನನ್ನ ಹಳೆ ಫ್ರೆಂಡು ಮಾತಾಡಿ, ಇಲ್ಲ ನನ್ನ ಕ್ಷೇತ್ರದಲ್ಲಿ ಸ್ವಲ್ಪ ಜಾಸ್ತಿ ಜನ ವಿಕಲಚೇತರಿದ್ದಾರೆ, ಅವರಿಗೆ ಈ ಹಿಂದೆ ಕೂಡ ಯಾವಾಗೂ ಅನುಕೂಲ ಆಗಿಲ್ಲ, ನೀವು ಈ ಟೈಮ್ ಅನುಕೂಲ ಮಾಡಲೇಬೇಕಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಅನುಕೂಲ ಮಾಡಿದರು. ಆ ಥರ ಮಂಜುನಾಥ್ ಮತ್ತು ಅವಿನಾಶ್ ಕೂಡ ಎಲ್ಲ ಸೇರ್ಕೊಂಡು ಮಾಡಿದ್ದಾರೆ. ಧನ್ಯವಾದಗಳು. ಇನ್ನೇನು ಉಳ್ಕೊಂಡಿದ್ದೀನಿ, ನಾನು ತಮ್ಮ ಜೊತೆ ಡಿಸ್ಕಷನ್ ಮಾಡಿ ಪಟ್ಟಿ ಕೊಟ್ಟರೆ ನಾನೊಂದು ನನ್ನ ಅನುದಾನದಲ್ಲಿ ಒಂದು 30 ಲಕ್ಷ ಯಾರಿಗೆ ಗೊತ್ತಾಗದಂಗೆ ಸಪ್ರೇಟಾಗಿ ಇದ್ದೀನಿ, ಯಾರಿಗೆ ಗೊತ್ತಾಗಲಾರ್ದು. ಮತ್ತೆ ಗುಡಿಗೆ ಅಂತೇಳಿ ಹಾಕೊಂಡು ಹೋಗ್ಬಿಟ್ಟಾರ ನಮ್ಮವ್ರು ಅಂತ ಹೇಳಿ ಅದು ಗೊತ್ತಾಗಲಾರ್ದಂಗೆ ವಿಕಲಚೇತನಿಗೆ ಮಾತ್ರ ಇಟ್ಟಿದ್ದೆ, ತಮ್ಮಗಳಿಗೆ ಮಾತ್ರ ಇಟ್ಟಿದ್ದೆ. ಯಾಕಂದ್ರೆ ತಮ್ಮ ಜೊತೆ ನನ್ನ ವಿಶೇಷ ಒಂದು ಕಾಳಜಿಂದ ವಿಶೇಷ ಒಂದು ಪ್ರೀತಿ. ಹಾಗಾಗಿ ಒಂದು 30 ಲಕ್ಷ ಸಪ್ರೇಟ್ ಆಗಿ ಇಟ್ಟಿದ್ದೀನಿ. ಅದಕ್ಕೆ ಏನು ಮಾಡ್ಬೇಕಂತೇಳಿ ತಾವುಗಳು ಹೇಳಿದ್ರೆ, ಕೆಲವೊಬ್ಬರಿಗೆ ಗಾಡಿ ಓಡಿಸೋಕೆ ಆಗಲಾರ್ದ ಪರಿಸ್ಥಿತಿ ಇದ್ದಾರೆ, ನಾನು ನೋಡಿದ್ದೀನಿ. ಅಂಥವ್ರಿಗೊಂದು ಮೊನ್ನೆ ಏನು ಕೊಟ್ಟರಲ್ಲ ವೀಲ್ ಚೇರ್, ಆಸ್ಟ್ರಿಚ್ ಕಂಪ್ನಿದು, ಅದೇ ಥರ ಒಂದು ವೀಲ್ ಚೇರ್ ಕೊಡ್ಬೇಕಂತ ನನ್ನ ಆಸೆ. ಬ್ಯಾಟ್ರಿ ನಾನು ಮಾಡ್ತೀನಿ. ನಾನೇ ಬಂದು ತಾವು ಯಾವ ಊರು ಅಂತ ಹೇಳ್ತೀರೋ ನಾನೇ ಅಲ್ಲಿ ಬಂದು ಅವ್ರಿಗೆ ಎತ್ಕೊಂಡು ಕುಂದ್ರಿಸಿ ಒಂದು ರೌಂಡ್ ಹಾಕ್ಸಿ ಬರ್ತೀನಿ. ಅದಕ್ಕೆ ತಾವು ಇಲಾಖೆಯವ್ರು ಸೇರ್ಕೊಂಡು ಆ ಥರ ಬೆಡ್ ರಿಟರ್ನ್ ಆದವ್ರು ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ಆಮೇಲೆ ನಾವು ನನಗೆ ಹೇಳಿ ಎಷ್ಟು ಜನ ಬೆಡ್ ರಿಟರ್ನ್ ಆದವ್ರು ಅಂತ ಹೇಳಿದ್ರೆ, ಬೇಕಿದ್ರೆ 30 ಲಕ್ಷಕ್ಕೆ ಬರೀ ಅವ್ರಿಗೆ ಕೊಡೋಣ. ಇನ್ನೂ ಗಾಡಿ ತರಿಸ್ತೀನಿ, ವರ್ಷ ಈ ಗಾಡಿ ಇನ್ನೂ ತರಿಸ್ತೀನಿ. ಇಲ್ಲ ನನ್ನ ಅನ್ನೋದಾಗ ಇನ್ನೂ ಮುಂದಿನ ದಿನಗಳಲ್ಲಿ ದುಡ್ಡಿರ್ತೀನಿ. ನನಗೇನಂತಂದ್ರೆ ನಾನು 2 ಸಂಕಲ್ಪ ಮಾಡಿದ್ದೀನಿ. ಒಂದು, ಗಾಡಿ ಮತ್ತು ವೀಲ್ ಚೇರ್ ಯಾರು ಓಡಿಸೋಕ್ಕೆ ಸಾಮರ್ಥ್ಯ ಇದ್ದಾರೋ, ನಿಮ್ಮ ಡಾಕ್ಟರ್ ಸರ್ಟಿಫಿಕೇಟ್ ಕೊಡ್ತಾರಲ್ವ, ಅವರಿಗೆ ಗಾಡಿ ವೀಲ್ ಚೇರ್ ಕೊಡ್ತೀನಿ. ಉಳಿಸಿದ್ದು ಇನ್ನೂ ಕೂಡ ಮೆಂಟಲಿ ಚಾಲೆಂಜೆಡ್ ಇರೋರು, ನಾನು ಮೊನ್ನೆ CMಗೆ ಒಂದು ಇದು ಪತ್ರ ಮೂಲಕ ಕೊಟ್ಟಿದ್ದೀನಿ. ಏನಂತ ಕೊಟ್ಟಿದ್ದೀನಿ ಅಂದರೆ, 5% ವಿಕಲಚೇತರಿಗಂತ ತಾವು ರಿಸರ್ವೇಷನ್ ಇಟ್ಟಿದ್ದೀರೋ, ನಮ್ಮ ಪಂಚಾಯತಿಯಲ್ಲಿ ಸರಿಸುಮಾರು 1.5 ಕೋಟಿ ಕೊಳಿತಾ ಇದೆ, ಪುರಸಭೆಯಲ್ಲಿ ಕೊಳಿತಾ ಇದೆ. ಅದಕ್ಕೆ ಕಾರಣ ಇಷ್ಟೇ, ಅವರು ಕಮ್ಯುನಿಟಿ ಬೇಸ್ ಅಂತ ಇಟ್ಟಿದ್ದಾರೆ. ಸೊ ಕಮ್ಯುನಿಟಿಗೋಸ್ಕರ ಏನು ಮಾಡ್ತಾರೆ, ಪಂಚಾಯತಿಯಲ್ಲಿ ಅಂಗವಿಕಲರಿಗೆ ಅಲ್ಲಿ ಒಂದು ರ್ಯಾಂಪ್ ಮಾಡಿದ್ವಿ, ಇಲ್ಲೊಂದು ರ್ಯಾಂಪ್ ಮಾಡಿದ್ವಿ ಅಂತೇಳಿ ಆ ಅನುದಾನವನ್ನು ಇವ್ರುಗಳಿಗೆ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ನಾನು ನೇರವಾಗಿ ಹಿಂದೆ ಮೀಟಿಂಗ್ ಕರೆದಾಗ ಒಬ್ಬೊಬ್ಬರು ಪಾಪಗಳಿಗೆ ಅವರು ಪ್ರತಿ ವಾರ ಅವ್ರಿಗೆ ತೋರಿಸ್ಕೊಂಡು ಅವ್ರಿಗೆ ಔಷಧಿ ಕೊಡ್ಸೋಕೆ ಆಗ್ಲಾರ್ದ ಕಷ್ಟದಾಗಿರುವಾಗ ಇವರಿಗೆ ಅಂತೇಳಿ ಸರ್ಕಾರ ಅನುದಾನ ಯಾಕೆ ನೇರವಾಗಿ ಮುಟ್ತಾ ಇಲ್ಲ ಅನ್ನೊಂದು ಕಾಳಜಿಯಿಂದ ಸಿದ್ದರಾಮಯ್ಯ ಸಾಹೇಬರಿಗೆ ಅಲ್ಲಿ ಬಂದಾಗ ನಾನು ಲಿಖಿತ ಮೂಲಕ ಕೊಟ್ಟಿದ್ದೀನಿ. ತಾವು ಈ ಸಮುದಾಯ ಬೇಸ್ ಒಂದು ಸ್ವಲ್ಪ ಇಟ್ಕೊಂಡು ಮ್ಯಾಕ್ಸಿಮಮ್ ದುಡ್ಡು ಇಂಡಿವಿಜುವಲ್ ಅವ್ರಿಗೆ ಬೆನಿಫಿಟ್ ಆಗೋ ಥರ ಅವರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಕೊಟ್ಟರು ನನಗೆ ಸಾಕು ಅಂತೇಳಿ. ಅವ್ರಿಗೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಅವರು ಏನು ಡಾಕ್ಟ್ರು ಅವ್ರನ್ನ ಸಜೆಸ್ಟ್ ಮಾಡ್ತಾರೋ ಆ ಪ್ರತಿ ವಾರ ಪ್ರತಿ ತಿಂಗಳ ಅವ್ರಿಗೆ ಏನು ಆ ಮೆಡಿಕಲ್ ಔಷಧಿ ಮತ್ತು ಅವ್ರೇನು ಟ್ರೀಟ್ಮೆಂಟಿಗೆ ಏನಾಗುತ್ತೆ ಅಲ್ಲಿ ಅವ್ರಿಗೆ ತೋರಿಸಿದ ಬಿಲ್ ಕೊಟ್ಟರೆ
ಬಿಲ್ ಕೊಟ್ರೆ ಹೋಗಿ ಬರ್ಲಿಕ್ಕೆ ಅವೆಲ್ಲ ಎಕ್ಸ್ಪೆನ್ಸಸ್ ಬಿಲ್ ಕೊಟ್ರೆ ಪಂಚಾಯತಿಯವರು ಅಲ್ಲೇ ಅನುಮೋದನೆ ಮಾಡಿ ಅವ್ರಿಗೆ ದುಡ್ಡು ಕೊಡೋ ಥರ ಕೆಲಸ ಆಗ್ಬೇಕಂತ ನಾನು ಬರ್ತೀನಿ. ಅದಕ್ಕೆ ನಾನು ತಮ್ಮ ಪರವಾಗಿ ನನ್ನ ಹೋರಾಟ ನಿರಂತರವಾಗಿರುತ್ತೆ. ನನ್ನ ಸರ್ಕಾರ ಇದ್ದಿದ್ರೆ ನಾನು ಗಟ್ಟಿಯಾಗಿ ಕೂತ್ಕೊಂಡು ಕೇಳ್ಬೋದಿತ್ತು. ಇವತ್ತು ನಾನು ವಿರೋಧ ಪಕ್ಷದಾಗಿದ್ದೀನಿ, ಆದರೂ ಕೂಡ ಬೀಳಲಾರ್ದೆ ಈ ಸಂಬಂಧ ವಿಧಾನಸಭೆಯಲ್ಲಿ ಕೂಡ ಮುಂಬರುವ ಅಧಿವೇಶನದಲ್ಲಿ ತಮ್ಮ ಪರವಾಗಿ ಧ್ವನಿ ಎತ್ತೀನಿ. ಮಾಡಿಕೊಟ್ಟಿದ್ದೆ ತಮಗೆಲ್ಲರಿಗೂ ವಂದಿಸಿ ನಮ್ಮ